ಬೆಂಗಳೂರಿಂದ ಮಾಲ್ಡೀವ್ಸ್ಗೆ ಜಸ್ಟ್ 2 hours ಅಷ್ಟೇ. ಕಣ್ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ ಮಾಲ್ಡೀವ್ಸಲ್ಲಿ ಇರ್ತೀರಾ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ ಶ್ವೇತಾ. ಈ ಸಲ ನಿಮ್ಮನ್ನೆಲ್ಲರನ್ನೂ ನಾವು ಮಾಲ್ಡೀವ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಾಲ್ಡೀವ್ಸಲ್ಲಿ ಒಟ್ಟು 1192 ಐಲ್ಯಾಂಡ್ಗಳಿದೆ. ಅದರಲ್ಲಿ 182 ಐಲ್ಯಾಂಡ್ಗಳಲ್ಲಿ ಅಷ್ಟೇ ಜೀವನ ಮಾಡಕ್ ಸಾಧ್ಯ. ಇನ್ನೇನು ಮಾಲ್ಡೀವ್ಸ್ ಕ್ಯಾಪಿಟಲ್ ಆಗಿರೋ ಮಾಲೆ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಬೇಕು ಅನ್ಬೇಕಾದ್ರೆ 100 ಐಲ್ಯಾಂಡ್ಗಳು ಕಾಣ್ತವೆ. ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಪ್ಲಸ್ ಬ್ಲೂ ಕಲರ್ ಇರುತ್ತೆ ವಾಟರ್. ಇನ್ ಏರ್ಪೋರ್ಟ್ ಎದುರುಗಡೆನೆ ಸಮುದ್ರ ಇದೆ. ನಾವು ಬುಕ್ ಮಾಡಿರೋ ರೆಸಾರ್ಟು ಏರ್ಪೋರ್ಟಿಂದ 20 ಕಿಲೋಮೀಟರ್ ಇತ್ತು. ನಾವು ಬರ್ತಿದ್ದಂಗೆ ರೆಸಾರ್ಟ್ ಅವರು ಈ ಥರ ಬೋಟ್ ಇಲ್ಲ ಯಾಟ್ನ ಕಳಿಸಿರ್ತಾರೆ. ಅವ್ರು ನಮ್ಮನ್ನ ಪಿಕ್ ಮಾಡಿಕೊಂಡು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ನಮಗೆ ಫ್ಲೈಟ್ ಚಾರ್ಜ್ ಬಂದು 8700 ರುಪೀಸ್ ಆಯಿತು ಒಬ್ಬರಿಗೆ. ಅದು ನಾವು 2 ತಿಂಗಳ ಮುಂಚೆನೇ ಬುಕ್ ಮಾಡಿದ್ರೆ ನಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಮಾಲ್ಡೀವ್ಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಇದನ್ನ ಬರೀ ರಿಚ್ ಪೀಪಲ್ ಅಷ್ಟೇ ಅಫೋರ್ಡ್ ಮಾಡೋಕ್ಕಾಗೋದು ಅಂತ ಅನ್ಕೋತಿದ್ರೆ ಯು ಆರ್ ರಾಂಗ್. ಮಾಲ್ಡೀವ್ಸ್ನ ಬಜೆಟಲ್ಲಿ ಹೇಗೆ ಪ್ಲಾನ್ ಮಾಡಬೇಕು ಅಂತ ಮುಂದೆ ಬರೋ ವಿಡಿಯೋಸ್ನಲ್ಲಿ ನಾನು ಹೇಳ್ತೀನಿ. ಸೊ ಫಾಲೋ ಮಾಡೋದನ್ನು ಮರಿಬೇಡಿ. ನಮ್ಮ ರೆಸಾರ್ಟ್ ಹೆಸರು ವಿಲ್ಲಾ ನೌಟಿಕಾ ಪ್ಯಾರಡೈಸ್ ಐಲ್ಯಾಂಡ್ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಾರ್ಟ್ದು ಫುಲ್ ಟೂರ್ ಕೊಡ್ತೀನಿ. ಹಾಗೆ ಮಾಲ್ಡೀವ್ಸ್ನ ಹೇಗೆ ಬಜೆಟಲ್ಲಿ ಪ್ಲಾನ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ.